ಬರ್ತಾರೆ. ಮೂರು ಮಂದಿ ಅಂತ ಅಂದ್ರಿ ಸರ್. ಅದ್ರಾಗ ಇಬ್ಬರದ್ದು ಮದುವೆ ಆಗಿದ್ರಿ ಸರ್, ಒಬ್ಬಂದು ಮದುವೆ ಆಗಿಲ್ಲ ಸರ್. ಅದ್ರಾಗ ಒಂದು 8 ತಿಂಗಳು ಇದ್ರಿ ಪೈಲ ಮದುವೆ ಆಗ್ಬೇಕ ಜಗಳ ಹಚ್ಚಿರಿ. ತಮ್ಮನ ಹೆಂಡತಿ ಕೊಲ್ಲುವಂಗೆ ಪ್ಲ್ಯಾನ್ ಮಾಡಿರಿ. ಅವ್ರ ಮನೆಗೆ ಅವ್ರು ಹೊಳ್ರಿ ಹೊಳ್ಳೆ ಹಿರಿಯರನ್ನು ಕೂಡಿಸಿ ಕರ್ಕೊಂಡ್ಬರ್ಬೇಕಂತ ಹೋದ್ವು ರೀ. ನಮ್ಮನ್ನ ಹೊಡಿದು ಮಾಡಾಕತ್ರಿ ಸರ್. ಅವ್ರ ಮನೆ ಬಾಗಲಕ್ಕೆ ಹೋದ್ಕೊಳ್ಳಿ ರೀ. ಅವ್ರ ಹೊಳ್ಳೆ ಕಂಪ್ಲೀಟ್ ನಮ್ಮ ಮೇಲೆ ಕೊಡಾರ್ರಿ. ಅವರ ಬಂದು ಜಗಳ ಮಾಡತ್ತಾರ ನಮ್ಮ ಮನೆ ಬಾಗಲ್ಕಂತ ಅವ್ರ ಕಂಪ್ಲೀಟ್ ಕೊಡತ್ತಾರೆ ಸರ್. ಅವರ ಕಂಪ್ಲೀಟ್ ಕೊಟ್ಕೊಟ್ಟು ನಮ್ಮ ಮೇಲೆ ಇದನ್ನು ಮಾಡಿರಿ ಸರ್. ಆದರೂ ಕೋರ್ಟ್ನ್ಯಾಗ 1 ಎಕರೆ ಕೊಡೋದಿಲ್ಲ, ಮಗ ಐತಿ ಅಂತೇಳಿ 1 ಎಕರೆ ನಮ್ಮ ಅಪ್ಪ ಏನಂದ ನಮ್ಮ ಮನೆ ಮೊಮ್ಮಗ ಅದಾನ ಅಂತೇಳಿ 1 ಎಕರೆ ಹೊಲ ಬಿಟ್ಟು ಕೊಟ್ಟಿದ್ರಿ ಸರ್. ಬಿಟ್ಟು ಕೊಟ್ಟಿದ್ರಿ ಸರ್. ಈಗ ಹಿಂಗೆ ಆದ್ಕೊಳ್ಳಿ ಹೆಂಗೆ ಬಿಟ್ಟು ಕೊಡೋದು ಸರ್? ಈಗ ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಯಾಕೆ ಜಗಳ ಮಾಡಿದ್ರು ಅವರು? ಈಗ ಬಿಟ್ಟು ಕೊಟ್ಟ ಮೇಲೆ ಜಗಳ ಮಾಡಿಲ್ಲ ಸರ್. ಅವರು ಈಗ ಒಳ್ಳೆ ಮೋಜಿನಿಗೆ ಯಾಕೆ ಬರಲಿಲ್ಲ? ನಮ್ಮ ಕೋರ್ಟ್ ತಾರೀಕು ಐತಪ್ಪ, ಕೋರ್ಟ್ ತಾರೀಕು ಮುಗಿಸ್ಕೊಂಡ್ಬರ್ತು, ನಾಳೆ ಮಾಡಿ ಕೊಡ್ನು ಅಂತ ನಾವಪ್ಪ ಹುಡುಗರ ನಮ್ಮ ತಮ್ಮಗಳು ಇಬ್ಬರು ಅಂದಾರ್ರಿ ಸರ್. ನೀವು ಗೊತ್ತಿರೋಡ್ದ ನೀವು ನಮ್ಮ ಮೂತಿನ ತೋರ್ಸಂಗಿಲ್ಲ ನಾವು ಅಂದಾರ್ರಿ ಇವ್ರು ಫೋನ್ಯಾಗ ಕೋರ್ಟ್ನಾಗ ರೀ. ಕೋರ್ಟ್ಗೆ ಹೆಚ್ಚಿಂದು ಇಲ್ಲಿ ಕೋಟ ಅವ್ರದ್ದಿಬ್ಬರು ಜಗಳ ಐತ್ರಿ ನಮ್ಮ ತಮ್ಮಗಳ್ದು ರೀ. ಅದನ್ನು ಅವ್ರ ನಾನು ಹೆಂಡತಿ ಮಾಡಿದಾಕ್ರಿ. ಇದನ್ನು ಹೇಳಿ ಅವ್ರನ್ನ ಅವ್ನ ಕೈಕಾಲು ಮುರಿಯಕ್ಕೆ ಹಚ್ಚಿದಳ್ರಿ. ಅದ ಕೋರ್ಟಿಗೆ ಬಿದ್ದೈತ್ರಿ ಸರ್. ಅದ ತಾರೀಕಿತ್ತು ಜಗಳ. ಹಾಂ ರೀ, ಅದ ತಾರೀಕಿತ್ತು ಸರ್. ತಾರೀಕಿಗೆ ಹೋಗಿದ್ರು. ತಾರೀಕಿಗೆ ಹೋಗಿ ಇದನ್ನು ಮುಗಿಸೊಂದ ಬರ್ತಪ್ಪ ನಾಳಿಂದ ಮಾಡ್ರಿ ನೀವು ಅಲ್ಲಿ ಕೋರ್ಟ್ನಾಗ ಭೇಟಿಯಾಗಿದ್ರು ಅವ್ರು ಭೇಟಿಯಾಗಿದ್ರು? ಇಲ್ರಿ, ಫೋನ್ ಹಚ್ಚಿದ್ರಿ ಇವ್ರು. ಒಂದಾಗ ಕೂತ್ಕೊಂಡು ಮುದುನಿಗಾರ ಇವರು ಫೋನ್ ಹಚ್ಚಿದ್ರಿ. ಇದನ್ನ ನಮ್ಮದು 2 ಗಂಟೆ 3 ಗಂಟೆಗೆ ಅದ್ರ ಮುಗಿತೈತಿ, ನಾವು ಬರ್ತೀವಿ, ನಾಳೆ ಮುಂಜಾನೆ ಮಾಡಿಕೊಡ್ರಿ ಅವ್ರು ಅಂದಾರ ಕೋರ್ಟ್ನಾಗ. ಇವ್ರು ಏನು ಮಾಡ್ಯಾರ್ರಿ, ನಿಮ್ಮನ್ನು ಹೊತ್ತು ಇರೋಡ್ದ ನಾವು ನಿಮ್ಮನ್ನು ಬೆಳಕ ತೋರ್ಸಂಗಿಲ್ಲ ಪ್ಲ್ಯಾನ್ ಮಾಡ್ಕೊಂಡ ಬಂದಾರೆ ಸರ್. ಅವ್ರ 9 ಮಂದಿ ಬಂದಾರೆ. ಏನಾದ್ರಿ ರಾತ್ರಿ ಏನು ನೀವು ಊಟ ಮಾಡಿ ಮಕ್ಕೊಂಡಿದ್ರು? ಇವ್ರ ಊಟ ಮಾಡಿ ಮಕ್ಕೊಂದಾರ ಸರ್. ಎರಗಾಟಿಂದ ಊಟ ತಂದಾರ್ರಿ. ಇನ್ನೇನು ಅಡುಗೆ ಮಾಡ್ಕೊಂಡು ತಿನ್ನೋದು ಬೇಡ, ಮನ್ಯಾಗ ಹೆಣ್ಮಕ್ಳು ಅಂತೇಳಿ ಊಟ ತೊಗೊಂಡ್ರಿ ಸರ್. ಊಟ ಮಾಡ್ಯಾರ್ರಿ, ಮಕ್ಕೊಂದಾರ್ರಿ. ಆ ಹುಡುಗಿ ಒಳಗೆ ಒದ್ಕೋದತ್ರಿ. ಆ ಹುಡುಗಿನ ಬಾಯಿ ಮುಚ್ಚಿರಂತ್ರಿ. ಮುಚ್ಚ ಅವನ ಸಣ್ಣವನ್ರಿ ಒಳಗಾಡಿಂದ ಬಡ್ಕೊಂತ ತಲೆಗೆ ರಾಡ್ ಬಡ್ಕೊಂತನ ಹೊರಗೆ ತೊಗೊಂಬಂದು ಹೋದ್ರಂತ್ರಿ. ಇನ್ನು ಅವ್ನು ಮಸ್ತಾರ ನಾವ್ರಿ ಸುನಿಂಗಪ್ಪ ಮದಪ್ಪ ಸಣ್ಣವ್ರಿ. ಇನ್ನ ಬಿಡ್ರಿ ಇನ್ನ ಬಿಡ್ರಿ ಅಂದ್ರಂತ ರಾಡ್ಲೆ. ಅವನ ನಾಗಪ್ಪಣ್ಣವ ಹಿಂದೆ ಹುಡುಗರನ್ನ ಬಿಟ್ಟ ಹಿಂದೆ ನಿಂತಿದ್ದಂತೆ. ಬೆಳಗಾವಿ ಜಿಲ್ಲೆ ಮುರುಗೋಡು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುವ ಯರಗಟ್ಟಿ ತಾಲೂಕು ನುಗ್ಗಾನಟ್ಟಿ ಗ್ರಾಮದಲ್ಲಿ ಒಂದು ಡಬಲ್ ಮರ್ಡರ್, ಅಣ್ಣ ತಮ್ಮವನ್ನ ಅವರ ಸಂಬಂಧಿಕರೇ ಕೊಲೆಯ ಮಾಡಿರೋದು ಕಂಡು ಬಂದಿರುತ್ತದೆ. ಇದು ಒಂದು 2 ದಿವಸ ಹಿಂದೆ ಆಗಿರುವ ಘಟನೆ. ಈ ಘಟನೆಯಲ್ಲಿ ಒಂದು ಜಮೀನು ವಿಚಾರಕವಾಗಿ ಅಣ್ಣ ತಮ್ಮ 3 ಜನ ಇರ್ತಾರೆ. ಮತ್ತು ಅಣ್ಣನಕ್ಕೆ ದೊಡ್ಡವ್ರಕ್ಕೆ ಮಕ್ಕಳು 2 ಜನ, ಮಕ್ಕಳು 1 ಮತ್ತು ಹೆಂಡತಿ. ಬಟ್ ಇವರು ಹಸ್ಬೆಂಡ್ ಅಂಡ್ ವೈಫ್ ಸೆಪರೇಟ್ ಆಗಿರ್ತಾರೆ. ಮತ್ತು 2ನೇ ತಮ್ಮನಕ್ಕೆ ಅವನ ಹೆಂಡತಿಯನ್ನು ಕೊಲೆ ಮಾಡಿರ್ತಾನೆ. ಅವನ 2 ಮಕ್ಕಳು ಅವನ ಜೊತೆ ಇರ್ತಾರೆ. 3ನೇ ತಮ್ಮನಕ್ಕೆ ಯಾವುದು ಮದುವೆ ಆಗಿಲ್ಲ. ಇವರು ಅಣ್ಣ ತಮ್ಮ 3 ಜೊತೆ ತಂದೆನೂ ಇರ್ತಾರೆ. ಸೊ 4 ಜನ ಆ ಫ್ಯಾಮಿಲಿಯಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ. ಮತ್ತು 2 ಮಕ್ಕಳು, 2ನೇ ತಮ್ಮನದ 2 ಮಕ್ಕಳು ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರಿಗೂ ಈ ಫ್ಯಾಮಿಲಿಯಲ್ಲಿ ಇರೋವರೆಗೂ ಫಸ್ಟ್ ಮಗನಾದ ಯಲ್ಲಪ್ಪ ಫಕೀರಪ್ಪ ರಾಮಣ್ಣವರು, ಇವನ ಹೆಂಡತಿ ಸುಮಾರು 10-12 ವರ್ಷವಾಗಿ ಬೇರೆ ಕಡೆ ಇರ್ತಾರೆ. ಇವನ ಹೆಂಡತಿ ಬಂದ್ಬಿಟ್ಟು ನಮಗೆ ಪಾಲು ಕೊಡಬೇಕು, ಆಸ್ತಿಯಲ್ಲಿ ಸುಮಾರು 9 ಎಕರೆ ಪಾಲು ಇದೆ, ಅದರಲ್ಲಿ 1 ಎಕರೆ ಮಾರಾಟ ಮಾಡಿದ್ದಾರೆ. ಮತ್ತು ನನಗೂ ಬರಬೇಕಾಗಿರೋ ಪಾಲು ಸುಮಾರು 1 ಎಕರೆನ್ನು ಮತ್ತು ಕೊಡಿ ಅಂದ್ರೆ ಕೋರ್ಟಲ್ಲಿ ಕೇಸು ಕೂಡ ಹಾಕಿರ್ತಾರೆ. ಮತ್ತು ಸರ್ವೆ ಆಗಿರ್ತದೆ. ಸರ್ವೆ ಆಗೋ ಸಂದರ್ಭದಲ್ಲಿ ಜಮೀನು ಓನರ್ ಆದ ಈ 3 ಜನ ಯಾರು ಬಂದಿರೋದಿಲ್ಲ. ಅವ್ರ ಗಂಡನ ಯಲ್ಲಪ್ಪ ಕೂಡ ಅಲ್ಲಿ ಇರೋದಿಲ್ಲ. ಸೊ ಸರ್ವೆಗೆ ಯಾವುದು ಬಂದಿಲ್ಲ. ಇವರೊಬ್ಬರೇ ಸೈನ್ ಮಾಡಿ ಸರ್ವೇಯರ ಕಳಿಸಿ ಆದ್ಮೇಲೆ ಅವತ್ತು ರಾತ್ರಿ 10 ಗಂಟೆಗೆ ಕುಡಿದು ಬಂದ್ಬಿಟ್ಟು ಬಸಪ್ಪ ಫಕೀರಪ್ಪ ರಾಮಣ್ಣವರು, ಲಗ್ಮಪ್ಪ ಫಕೀರಪ್ಪ ರಾಮಣ್ಣವರು, ಇವರಿಬ್ಬರು ಅಣ್ಣ ತಮ್ಮ. ಫಕೀರಪ್ಪ ನೀಲಪ್ಪ ರಾಮಣ್ಣವರು ಇವರು ಅವ್ರ ತಂದೆ. 3 ಜನ ಸೇರಿಬಿಟ್ಟು ನಮ್ಮ ಒಳಕ್ಕೆ ನೀವು ಯಾಕೆ ಬಂದಿದ್ದೀರಿ, ನೀವು ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಮನೆ ಬಿಟ್ಟು ಹೋಗಿದ್ದೀರಿ, ಈಗ ಯಾಕೆ ಬಂದಿದ್ದೀರಿ ಅಂದ್ರೆ ಹೇಳಿ ಸೊಸೆ ಜೊತೆಗೆ ಇವರು ಗಲಾಟೆ ಮಾಡಿರ್ತಾರೆ. ಮತ್ತು ಅವರು ಗಂಡನ ತಮ್ಮನ ಹೋಗಿ ಗಲಾಟೆ ಮಾಡಿರ್ತಾರೆ. ಇದನ್ನು ಗೊತ್ತಾದ ನಂತರ, ಗಲಾಟೆ ಮಾಡಿರೋದ ನಂತರ ಈ ಲೇಡಿ ಅವರ ತಂದೆ ಮತ್ತು ಅಣ್ಣ ತಮ್ಮ
ಒಂದು 5 ಜನವನ್ನು ಕರೀತಾರೆ. ಅವರು ಒಬ್ಬರೊಬ್ಬರು ಬೇರೆ ಕಡೆ, ಒಬ್ಬರು ಒಳದ ಮನೆಯಲ್ಲಿ ಇರ್ತಾರೆ, ಇನ್ನೊಬ್ಬರು ಮದುವೆ ಮಾಡಿಕೊಂಡು ಬೇರೆ ಕಡೆ ಹೋಗಿರ್ತಾರೆ. ಅಣ್ಣ ತಮ್ಮ 5 ಜನವನ್ನು ಕರೀತಾರೆ. ತಂದೆ ಅಣ್ಣ ತಮ್ಮ ಎಲ್ಲ ಸೇರಿ ಒಂದು 5 ಜನ ಬರ್ತಾರೆ. ದೇವಪ್ಪ ಮಹದೇವಪ್ಪ, ಲಗ್ಮಪ್ಪ ಮಹದೇವಪ್ಪ ಮತ್ತು ಈ ಲೇಡಿ ಅಣ್ಣವ ಯಲ್ಲಪ್ಪ ಅವರ ತಂದೆಯಾದ ಮಹದೇವಪ್ಪ ಶಿವಲಿಂಗಪ್ಪ, ಶಿವಾನಂದ್ ಮಹದೇವಪ್ಪ ಮತ್ತು ಶಿವಲಿಂಗಪ್ಪ ಮಹದೇವಪ್ಪ, ಒಟ್ಟು ಈ 5 ಜನ ಜೆಂಟ್ಸ್ ಮತ್ತು ಅಣ್ಣವ ಯಲ್ಲಪ್ಪ ಇವರು 6 ಜನನು ಸೇರ್ಕೊಂಡು ಹೋಗಿ ಸುಮಾರು ರಾತ್ರಿ 12 ಗಂಟೆಗೆ ನುಗ್ಗಾನಟ್ಟಿಯಲ್ಲಿರುವ ಅವರ ಮನೆಗೆ ನುಗ್ಗಿ ಹೊಡೀತಾರೆ. ಕಟ್ಟಿಗೆ ಮತ್ತು ಕಲ್ಲು ತಗೊಂಡು ಹೊಡೀತಾರೆ. ಅದರಲ್ಲಿ ಅಣ್ಣವ ಅವರ ಗಂಡನ ತಮ್ಮನ 2 ಜನನು ಕೂಡ ಡೆತ್ ಆಗಿರ್ತಾರೆ. ಬಸಪ್ಪ ಫಕೀರಪ್ಪ ರಾಮಣ್ಣವರ್, ಲಗಮಪ್ಪ ಫಕೀರಪ್ಪ ರಾಮಣ್ಣವರ್ ಗಂಭೀರವಾದ ಗಾಯಗೊಂಡು ಮೃತಪಟ್ಟಿರುತ್ತಾರೆ. ಫಕೀರಪ್ಪ ನೀಲಪ್ಪ ರಾಮಣ್ಣವರ್ ಅವರು ಕೂಡ ಇಂಜುರಿ ಆಗಿರುತ್ತದೆ. ಅದೇ ಮನೆಯಲ್ಲಿ ವಾಸವಾಗಿರುವ 2 ಮಕ್ಕಳು ಸ್ವಲ್ಪ ಮೈನರ್ ಇಂಜುರೀಸ್ ಇತ್ತು. ಎಲ್ಲರಿಗೂ ಗಂಭೀರವಾದ ಗಾಯ ಆಗಿರೋದು ಮತ್ತು ಕೊಲೆ ಆಗಿರೋದ್ರಿಂದ ಈ ಕೇಸಲ್ಲಿ ಸಂಬಂಧಪಟ್ಟ 6 ಜನರನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಬೇರೆ ಯಾರು ಇದರಲ್ಲಿ ಸಹಕಾರ ಕೊಟ್ಟಿದ್ದಾರಾ, ಬೇರೆ ಯಾರು ಜೊತೆಗೆ ಬಂದಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಸೊ ಇದು ಒಂದು ಗಂಭೀರವಾದ ಅಪರಾಧವನ್ನು ಪರ್ಸನಲಿ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಪರಿಶೀಲನೆ ಮಾಡಿ ತಕ್ಷಣ ಅಕ್ಯೂಸರನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಸೊ ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ಲಿಂದ ಇಷ್ಟೊಂದು ದೊಡ್ಡ ಗಲಾಟೆ ಆಗಿರ್ತದೆ.